ಮುದ್ದೇಬೇಹಾಳ ತಾಲೂಕಿನೊಳಗೆ ಒಂದು ಕೌಡಿಮಟ್ಟಿ ಅಂತ ಒಂದು ಗ್ರಾಮ ಇದೆ. ಶಿರಹಟ್ಟಿ ಫಕೀರೇಶ್ವರರು ಆ ಊರ ಮೇಲೆ ಹಾದು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಬಾವಿ ದಂಡೆಯಲ್ಲಿ ಉಡಿಯೊಳಗ ಕಲ್ಲು ಹಾಕಿಕೊಳ್ಳಾಕತ್ತಿದ್ಲು. ತಾನು ಉಟ್ಟ ಬಟ್ಟೆಯಲ್ಲಿ ಕಲ್ಲುಗಳನ್ನು ತುಂಬಿಕೊಳ್ಳಾಕತ್ತಿದ್ಲು. ಇಲ್ಲೊಂದೇನೋ ಅಚಾತುರ್ಯ ನಡೀತದ. ಯಾವ ಉಡಿಯಲ್ಲಿ ಏನನ್ನ ಹಾಕಿಕೋಬಾರ್ದು, ಅದು ಯಾವ ಜಾಗದಲ್ಲಿ ನಿಂತ ಹಾಕಿಕೋಬಾರ್ದು, ಅದು ನಡೆದಿದೆ. ಅಂದ್ರೆ ಇಲ್ಲೊಂದೇನೋ ಅಘಟಿತ ಘಟನೆ ನಡೀತದೆ, ಅಚಾತುರ್ಯ ಆಗ್ತದ, ಅನಾಹುತ ಆಗ್ತದ ಅಂತೇಳಿ ಓಡಿ ಹೋಗಿ, ಏನಮ್ಮ ಯಾಕೆ ಕಲ್ಲನ್ನ ಉಡಿ ಒಳಗೆ ಹಾಕೊಳ್ಳಕತ್ತಿದಿ ಅಂತ ಫಕೀರೇಶ್ವರರು ಕೇಳ್ತಾರೆ. ನಾನು ನನ್ನ ಜೀವವನ್ನ ಇವತ್ತಿನ ದಿವಸ ಈ ಬಾವಿಗೆ ಸಮರ್ಪಣೆ ಮಾಡಬೇಕಂತ ಬಂದಿದ್ದೇನೆ. ಏನಾಗಿದೆ ನನಗೆ ಗೊತ್ತು, ಉಡಿ ಒಳಗೆ ಕಲ್ಲು ಹಾಕ್ಕೊಳಕತ್ತಿ ಅಂತಂದ್ರೆ ಏನೋ ಐತಿ ಅಂತ ನನಗೆ ಗೊತ್ತು. ಬಂದೆ, ಮೊದಲು ಕಲ್ಲು ತೆಗಿ, ಏನಾಗಿದೆ ಹೇಳು, ಏನಾಗಿದೆ ಹೇಳು. ನನ್ನ ಅತ್ತೆ, ನನ್ನ ನಾದಿನಿ ಆ ಹಿಂಸೆಯನ್ನ ತವರ ಮನೆಯ ಮುಂದೆ ಹೇಳಿಕೊಂಡ್ರೆ ಅವ್ರು ಹೇಳ್ತಾ ಇರುವುದು ಒಂದೇ, ಕೊಟ್ಟ ಹೆಣ್ಣು ಕುಲಕ್ಕೂ ಹೊರಗು. ನೀನು ಅಲ್ಲೇ ಇರಬೇಕು, ಏನಾದರೂ ಅನುಭವಿಸಲೇಬೇಕು, ಬೇರೆ ದಾರಿ ನಿನಗಿಲ್ಲ, ಹಂಗ ಹೇಳ್ತಾ ಇದ್ರು ಅವರು. ಬಹುಶಃ ಈ ಒಂದು ಪದ್ಧತಿ ಅವಾಗಷ್ಟೇ ಇತ್ತು ಅಂತಲ್ಲ, ಈಗೂ ಕೂಡ ಬಹಳ ಕಡೆಗೆ ಇದೆ, ಬಹಳ ಕಡೆಗೆ ಈ ಪರಂಪರೆ, ಈ ವ್ಯವಸ್ಥೆ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂತಹದ್ದು ಬಹಳ ಸೂಕ್ಷ್ಮವಾಗಿ ಬಹಳ ಜನ ವಿಚಾರ ಮಾಡಬೇಕು, ಬಹಳ ವಿಶೇಷವಾಗಿ ಹಂಗ ಬರ್ತದೆ. ಇದಕ್ಕೆ ಕಾರಣ ಏನು? ನನ್ನ ತಿಳುವಳಿಕೆಯಲ್ಲಿ ಅಜ್ಞಾನ, ನನ್ನ ತಿಳುವಳಿಕೆಯಲ್ಲಿ ಅಜ್ಞಾನ ಇದಕ್ಕೆ ಬಹಳ ದೊಡ್ಡ ಕಾರಣನೇ ಹೊರತಾಗಿ ಬೇರೆ ಯಾವುದೂ ಕೂಡ ಕಾರಣ ಅಲ್ಲ. ಯಾರಿಗೆ ಅಜ್ಞಾನ ಇದೆ ಅದು ಅಲ್ಲಿ ಬಹಳ ದೊಡ್ಡ ಕೆಲಸಕ್ಕೆ, ಪರಿಣಾಮಕ್ಕೆ, ದುಷ್ಟ ಕೆಲಸಕ್ಕೆ ಕಾರಣ ಆಗ್ತದೆ. ನಿಮಗೊಂದು ಉದಾಹರಣೆ ಹೇಳಿ ಹೆಂಗಿರ್ತೈತಿ ದೃಷ್ಟಿಕೋನ ಅಂತೇಳಿ. ಒಬ್ಬ ಹೆಣ್ಮಗಳು ಮದುವೆ ಆದ್ಲು. ಮದುವೆ ಆದ ಮೇಲೆ ಆಕಿಗೆ ಸ್ವಲ್ಪ ಆತು, ಮದುವೆ ಆತು. ಮುಂದೆ ಬಹಳ ದಿವಸದ ಅಥವಾ ಸ್ವಲ್ಪ ದಿವಸದ ನಂತರ ಇವನಿಗೂ ಕೂಡ ಮದುವೆಯನ್ನ ಮಾಡ್ತಾರೆ. ಈಗೇನಾಯ್ತು, ಎರಡೂ ಮಕ್ಕಳ ಮದುವೆ ಆಯ್ತು. ಎರಡೂ ಮಕ್ಕಳ ಮದುವೆ ಆಯ್ತಲ್ಲ, ಇಲ್ಲಿ ಏನಾಯ್ತು ಅಂದ್ರೆ ಒಂದನ್ನ ಕೊಟ್ಟಿರಿ, ಒಂದನ್ನ ತಗೊಂಡಿರಿ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಿಮ್ಮದು ಹೊರಗೆ ಹೋತು, ಹೊರಗಿಂದು ಒಳಗೆ ಬಂತು. ಇಷ್ಟ ವ್ಯತ್ಯಾಸ, ಭಾಳ ಏನಾಗಿಲ್ಲ. ಒಂದು ಹೋಗೈತಿ, ಒಂದು ಬಂದೈತಿ. ಹೋಗಿದ್ರೆ ಹೆಸರೇನು? ಮಗಳು, ಸರ್ವನಾಮ. ಹೌದಾ? ಸರ್ವನಾಮ. ಮಗಳದು, ಹೋಗಿದ್ದು ಮಗಳು, ಬಂದಿದ್ದು ಸೊಸಿ. ಹೆಸರೇನಪ್ಪ ಅಂದ್ರೆ ವ್ಯತ್ಯಾಸ ಐತಿ. ಅಲ್ಲಿ ಅದಕ್ಕೆ ಮಗಳು ಅಂತೀವಿ, ಇದಕ್ಕೆ ಸೊಸಿ ಅಂತೀವಿ. ಸರಿ, ಈಕೇನದಾಳಲ್ಲ ಹಡ್ದಾಕಿ, ಆಕಿಗೇನಂತಾರೆ ಇಲ್ಲಿ ಅತ್ತೆ ಆಗಿಬಿಟ್ಲ. ಆಗ್ಲಿ ಯಾರು ಬಂದಾಗ ಆಕೆ ಬಂದ ಕೂಡಲೇ ಈಕೆ ಅತ್ತೆ ಹಾಕಳ ನೋಡ್ರಿ. ಆಕೆ ಬರೋಕ್ಕಿಂತ ಮೊದಲು ಈಕೆ ಅತ್ತೆ ಅಲ್ಲ, ಅವು ಆಗಿದ್ಲ ಆಟ. ಈಕೆ ಅವು ಆದಾಕಿ ಅತ್ತೆ ಆಗಿಬಿಟ್ಲು. ಯಾವಾಗ? ಸೊಸಿ ಬಂದಾಗ ಈಕೆ ಅತ್ತೆ ಆಗಿಬಿಟ್ಲು. ಅತ್ತೆ ಆದ್ಲು, ಆಗ್ಲಿ ಒಳ್ಳೇದು. ಅಮ್ಮನೂ ಆಗ್ಲಿ, ಮುಂದೆ ನಮ್ಗೇನಾಗಬೇಕೈತಿ ಇನ್ನೂ ಚಲೋ. ಅಮ್ಮ ಆಗ್ಬೇಕಂದ್ರೆ ಏನಾಗಬೇಕು? ಸೊಸಿಗೆ ಮಕ್ಕಳಾಗಬೇಕು. ಹೆಣ್ಣರ ಹುಟ್ಲಿ ಗಂಡರ ಹುಟ್ಲಿ, ಅವು ಹುಟ್ಟಿದಾಗ ಈಗ ಮತ್ತೆ ಅತ್ತೆ ಹೋಗಿ ಅಜ್ಜಿ ಆಗ್ತಾಳ, ಅಮ್ಮ ಆಗ್ತಾಳ. ಒಂದು ಗನ ಮಜೆ ಹೇಳ್ತೇನೆ ನಿಮ್ಗೆ. ದಿನಾ ಫೋನ್ ಮಾಡ್ತಾಳೆ ಈಗ, ನಾಷ್ಟ ಆತನು ಅಂತಾಳ. ಯಾರಿಗೆ ಫೋನ್ ಮಾಡ್ತಾಳ? ನನ್ನ ಕೂಡ ಸ್ವಲ್ಪ ನೀವು ಮಾತಾಡ್ಬೇಕಿಲ್ಲ. ಯಾರಿಗೆ ಫೋನ್ ಮಾಡ್ತಾಳ? ಮಗಳಿಗೆ ಫೋನ್ ಮಾಡ್ತಾಳ. ನಾಷ್ಟ ಆತನು ಅಂತಾಳ. ಆತು. ಏನು ದಿನ ಹೇಳಬೇಕಾಕಿ, ದಿನ ಏನು ನಾಷ್ಟ ಮಾಡೀನಿ, ಎಷ್ಟೊತ್ತಿಗೆ ಎದ್ದಿ, ಸೊಳ್ಳಿ ಕಡ್ದವನು, ಎಲ್ಲ ಇರ್ತೈತೆ ಹಂಗ ಫೋನ್ಯಾಗ. ಈಗ ಅವಾಗಂತೂ ಮೊದಲವು ಒಂದು ಫೋನ್ ಕಾಲಿಗೆ 2.5 ರೂಪಾಯಿ ಇದ್ದು. ಈಗ ಬಟಾ ಬೈಲಿ ಹೊಡ್ಕೊ, ಏಟ್ರ ಯಾಕೆ ಹೊಡ್ಕೊ ಅಂತ ಕೇಳ್ಬಿಟ್ರು. ಅದಿದ್ರ ಒಂದು ತಾಟಿಗೆ ಏನಾರ ಬ್ಯಾರೆ ಇರ್ತಿತ್ತ ಅದು ಕೇಳೋದು. ಈಗ ಮಲಕೋ ಹೋಗನ್ನೋದು, ಮುಂದೆ ಮಧ್ಯಾಹ್ನ ಊಟದ್ದು ಕೇಳೋದು, ರಾತ್ರಿ ಮಲಗು ತನಕ ಇರೋದ.
ಇದು ಇಲ್ಲೇ ಮಗ್ಲ ಇರ್ತೈತಿ ಮನ್ಯಾಗ. ಯಾವುದು? ಅದಕ್ಕೆ ಒಂದು ದಿವ್ಸರ ಉಂಡೆನ ಅನ್ನಂಗಿಲ್ಲ, ತಿಂದೆರ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ, ಹೊಳ್ಳೆ ನೋಡಂಗಿಲ್ಲ. ಹಂಗೆ ಇದು ಸರಿಯಾ ಅಂತ ನಾ ಕೇಳ್ತೀನಿ. ಹಂಗ ನಿಮ್ಗೆ ಅದು ಹೋಗೈತಿ, ಇದು ಬಂದೈತಿ. ಬಂದಿದ್ದು ಒಮ್ಮೆ ಕೇಳ್ಬೇಕಲ್ಲ. ಇದು ಎಲ್ಲ ಬಿಟ್ಟು ಬಂದೈತಿ. ಅವ್ವನು ಬಿಟ್ಟು ಬಂದೈತಿ, ಅಪ್ಪನ ಬಿಟ್ಟು ಬಂದೈತಿ, ಹುಟ್ಟಿದ ಮನಿ ಬಿಟ್ಟು ಬಂದೈತಿ. ನೀನ ತಾಯಿ, ನೀನ ತಂದಿ, ನೀನ ಅಂತ ಬಂದೈತಿ. ಕಾನೂನು ಪ್ರಕಾರ ಈ ಮನಿಗೆ ಸಂಬಂಧಪಟ್ಟೈತಿ. ಮತ್ತೆ ಇದಕ್ಕೆ ಒಂದು ದಿವಸ ನಾಷ್ಟ ಮಾಡಿದ್ದೇನೆ, ಮಾಡಿರ ಮಾಡುವಲ್ದು, ಬಿಟ್ಟರೆ ಬಿಡುವಲ್ದು ಅಂತೇಳಿ ಫೋನ್ ಹಚ್ಕೊಂಡು ಕುಂತ್ಬಿಡೋದು. ಹಿಂಗೆ ನಡೀತಾವು ಇವು. ನಿಮ್ಮ ಕಡೆಗೆ ನಡೀತಾವೆ ಬಿಡ್ತಾವೆ ಗೊತ್ತಿಲ್ಲ, ಎಲ್ಲ ಕಡೆ ನಡೀತಾವೆ. ಇದೇನು ಬಹಳ ದೊಡ್ಡದಲ್ಲ. ಶಿರಹಟ್ಟಿ ಸ್ವಾಮಿಗಳದು ದೊಡ್ಡ ಕಾರ್ಯಕ್ರಮ ಇಟ್ಟಾರ ಹುಬ್ಬಳ್ಳಿಯಾಗ. ಬಾ ಅಂತ ಫೋನ್ ಹೊತ್ತು ನೋಡ್ರಿ, ಆಕಿಗೆ ಬೇಕು ಬರ್ತೀನಿ ಅಂತ. ಈಕಿ ತಂದೆಲ್ಲ 2 ಸುಟ್ಕೇಸ್ ಮಾಡಿ ಅವಂಗೂ ಹಾಕೋಬೇಕಲ್ಲ ಬಟ್ಟಿನ. ಯಾರಿಗೆ? ಗಂಡಿಗೆ. ಅವಂದೊಂದು 2 ಚೊನ್ನ, 1-2 ಪ್ಯಾಂಟು, 1-2 ಅಂಗಿ, ಒಂದು ಪ್ಲಾಸ್ಟಿಕ್ ಬ್ಯಾಗ್ನಾಗ ಹಾಕಿ ಮ್ಯಾಲೆ ಇಟ್ಲ. ಅದನ್ನ ಹಂಗೆ ನಿನಗೂ ಇರಲಿ 1-2 ಅಂತ. ಅವ್ರ ಅಪ್ಪಂದೊಂದು ಹಳೆ ವಸ್ತ್ರ ಇತ್ತ, ಅದು ಅಲ್ಲೇ ನಮ್ಮ ಅಪ್ಪನ ವಸ್ತ್ರ ಐತೆ ನಡಿ ವರಿಸ್ಕೊಳ್ಳಿ ಅಂತಂತೇಳಿ 1-2 ಹಳೆ ಪ್ಯಾಂಟು, 1-2 ಹಳೆ ಅಂಗಿ ಹಾಕ್ಕೊಂಡು ತಾನು 2 ಸುಟ್ಕೇಸ್ ಮಾಡಿಕೊಂಡು ಹೊಂಟು ನಿಂತ್ಲ. ಇವ ಮತ್ತು ಅವು 2 ಹೊತ್ಕೊಂಡು ಇದು ಹೊಂಡಿತೆ. ಆಯ್ಕೆ ಮುಂದೆ ಒಂದು ಈಟ ಅಂಗೈಯಾಗಲ ಬ್ಯಾಗ್ ಹಿಡ್ಕೊಂಡು ಆಯ್ಕೆ ಹೊಂಟ್ಲು. ಬಿಟ್ಟಿ ಇಲ್ಲ ಅಂದ್ಲು ಈಕಿ. ಯಾರು? ಹಾಂ, ಅದು ಗೊತ್ತಿರಲಿ ನಿಮಗೆ. ಬಿಟ್ಟಿ ಇಲ್ಲ ಅಂದ್ಲು. ಈಗ ಬಸ್ ಹತ್ತಾಕತ್ತೀವಿ ನೋಡಿ, ಮುಗೀತು, ಹೊಂಟು. ಆಯ್ತು, ಹೊತ್ಕೊಂದು ಹೊಂಟ್ಲು. ಓನ್ಯಾಗ ಎಲ್ಲ ತನ್ನ ಗೆಳತಿಯರನ್ನ ಕೂಡಿಸಿದ್ ನೋಡಿ. ಬರ್ರಿ ನನ್ನ ಅಳಿಯನಂತ ಅಳಿಯನ ಇಲ್ಲ ಭೂಮಿ ಮೇಲೆ. ನನ್ನ ಅಳಿಯ ಅಂದ್ರೆ ದೇವ್ರವ, ನನ್ನ ಅಳಿಯ ಅಂದ್ರೆ ದೇವ್ರು. ನೋಡಿ ಬರ್ರಿ, ನನ್ನ ಮಗಳನ್ನ ಮಹಾರಾಣಿ ಇಟ್ಟಂಗಿಟ್ಟಾನ. ಆಕಿನ ಕೈಯಾಗ ಒಂದು ಸಣ್ಣ ಬ್ಯಾಗ್ ಕೊಟ್ಟಿರೋದಿಲ್ಲ ಅವ. ನೋಡ್ರಿ ಕಾಣ್ತೈತೇನೆ ಅಂತ 20 ಮಂದಿ ಕುಂದ್ರಿಸ್ಕೊಂಡು ಕುಂತಾಳ. ಎಲ್ಲರಿಗೆ ತೋರಿಸ್ತಿದ್ಲು. ಅದು 2 ಸುಟ್ಕೇಸ್ ಹೊತ್ಕೊಂಡು ಬರುವಾಗ ಅದು ಏನು, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. 2 ಸುಟ್ಕೇಸ್ ಹೊತ್ಕೊಂಡು ಬರೋದನ್ನ ಓನ್ಯಾಗ ಎಲ್ಲರಿಗೆ ತೋರಿಸಿದ್ಲು. ಹಿಂಗಿರ್ಬೇಕು ಅಳಿಯ ಇದ್ರೆ. ದೇವ್ರಿದ್ದಂಗವ. ಆತ ತಂದಿಟ್ಟದು ಕುಂತ್ಕೊಂತು. ಜಾತ್ರೆ ಆತ, ಕಾರ್ಯಕ್ರಮ ಆತ, ಎಲ್ಲ ಆತ, ಮುಗೀತು. ಅವ್ರವು ಫೋನ್ ಮಾಡಿದ್ಲು ಈಕಿಗೆ. ಸ್ವಲ್ಪ ಹೇಳ್ರಿ ನೋಡೋಣ ಯಾರಿಗೆ. ನಮ್ಮೂರಾಗ ದುರ್ಗವನ್ ಜಾತ್ರೆ ಇದ್ದು ಬಾ ನೀನಂತೆ. ಆಕಿದ ದುರ್ಗವನ್ ಬೇಡ, ಇರೋನಂದನು ಬಸವನ್. ಯಾವ ಇಲ್ಲಿ ಏನಾಗೈತಿ ಅಂದ್ರೆ ನೋಡುವ ದೃಷ್ಟಿಕೋನ ಬದಲಿ ಆಗ್ಯದ. ಅಳಿಯನನ್ನ ನೋಡುವ ದೃಷ್ಟಿಕೋನ, ಮಗನನ್ನ ನೋಡುವ ದೃಷ್ಟಿಕೋನ ಬದಲಾವಣೆ ಆಯ್ತು. ಮಗಳನ್ನ ನೋಡುವ ದೃಷ್ಟಿಕೋನ, ಸೊಸೆಯನ್ನ ನೋಡುವ ದೃಷ್ಟಿಕೋನ ಬದಲಾವಣೆ ಆಯ್ತು. ಆ ಬದಲಾವಣೆ ಇಷ್ಟು ದುಃಖಕ್ಕೆ ಕಾರಣ ಆಯ್ತೇ ಹೊರತಾಗಿ, ಇಷ್ಟು ಸಮಸ್ಯೆಗೆ ಕಾರಣ ಆಯ್ತೇ ಹೊರತಾಗಿ, ಹೋದಿದ್ದು ನಂದಲ್ಲ ಬಂದಿದ್ದು ನಂದು ಅಂತ ತಿಳ್ಕೊಂಡು ಬಿಟ್ಟಿದ್ರೆ ಮನೆ ಸ್ವರ್ಗ ಆಗಿಬಿಡ್ತಿತ್ತು. ಯಾವ ಪೊಲೀಸ್ ಸ್ಟೇಷನ್ ಬೇಕಾಗಿದ್ದಿಲ್ಲ, ಯಾವ ಕಚೇರಿನೂ ಬೇಕಾಗಿದ್ದಿಲ್ಲ. ಯಾವಾಗ ಬಾವಿಗೆ ಬೀಳ